ಹಾಗಾದ್ರೆ ನಿಜವಾಗ್ಲೂ ಅಮೆರಿಕ ಸಾಧಿಸಿದ್ದೇನು ಈ ಯುದ್ಧದಿಂದ? ಇನ್ ಕೇಸ್ ಟ್ರಂಪ್ ಇವತ್ತು ಯುದ್ಧ ನಿಲ್ಲಿಸುವ ನಿರ್ಧಾರಕ್ಕೆ ಬಂದಿದ್ದೇ ಆದ್ರೆ, ಬರ್ತಾರಾ ಇಲ್ವಾ ಅದನ್ನ ಮತ್ತೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ಇವತ್ತು ಯುದ್ಧ ನಿಲ್ಲಿಸಿದ್ರೆ ಅಮೆರಿಕ ಸಾಧಿಸಿದ್ದೇನು ಈ ಯುದ್ಧದಿಂದ ಅಂತ? ಸ್ಮಿತಾ, ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಅಮೆರಿಕಾದ ಸ್ಟ್ರಾಟಜಿ ಅಂತಕ್ಕಂಥದ್ದು ಇದೆಯಲ್ಲ, ಆ ಸ್ಟ್ರಾಟಜಿ ಯಾವ ಅಬ್ಜೆಕ್ಟಿವ್ಗೋಸ್ಕರ ಇವರು ಅಥವಾ ಒಂದು ನಿರ್ದಿಷ್ಟವಾದ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೊದಲಿಂದಾನು ಕನ್ಫ್ಯೂಷನ್ ಇದೆ. ಟ್ರಂಪ್ ಬೆಳಿಗ್ಗೆ ಹೇಳಿದ್ದನ್ನು ಮಧ್ಯಾಹ್ನ ಚೇಂಜ್ ಮಾಡ್ತಾರೆ, ಮಧ್ಯಾಹ್ನ ಹೇಳಿದ್ದನ್ನು ನಾಳೆ ಮಾಡ್ತಾರೆ. ಟುಮಾರೋ ನಾಳೆ ಏಪ್ರಿಲ್ 1 ಮೂರ್ಖರ ದಿನ. ಅವರು ಪ್ರತಿನಿತ್ಯವೂ ಮೂರ್ಖರಂತೆ ತಮ್ಮ ತೀರ್ಮಾನವನ್ನು ಒಂದು ಪ್ರಕಟಿಸ್ತಾ ಇದ್ದಾರೆ ಅಥವಾ ಒಂದು ರೀತಿಯಲ್ಲಿ ಹತಾಶರಾಗ್ಬಿಟ್ಟಿದ್ದಾರೆ ಅಂತ. ಸೊ ನೀವು ಹೇಳೋದು ಈ ರೆಜಿಮ್ ಚೇಂಜ್ ಅನ್ನೋದು ಹೊರಟೋಯ್ತು. ಈಗ ಅವ್ರಿಗಿರ್ತಕ್ಕಂಥದ್ದು ಏನಂದರೆ, ಎಷ್ಟು ಹೇಗಾದರೂ ಮಾಡಿ ಒಂದು ಸಂಧಾನಕ್ಕೆ ಇರಾನನ್ನು ಒಂದು ಒಪ್ಪಿಸ್ತಕ್ಕಂಥದ್ದು ಅಥವಾ ಇರಾನ್ ಮೇಲೆ ಪ್ರೆಷರ್ ಆಗ್ತಕ್ಕಂಥದ್ದು ಅಂತ ಮಾಡೋದು ಒಂದು ಪ್ರಯತ್ನ ಇದೆ. ಎರಡನೇದು ಅವರ ಒಂದು ಸಿದ್ಧತೆಯನ್ನು ನೋಡಿದರೆ ಈಗ ಹೇಳ್ತಾರೆ ಶಾಂತಿಯ ಮಾತುಕತೆ ಅಂತ, ಮತ್ತು ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್ ಅಂತ ಹೇಳ್ತಾರೆ. ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್ ಅಂದರೆ ಯಾವ ಉದ್ದೇಶಕ್ಕೆ? ಫಾರ್ ಕೈಂಡ್ ಆಫ್ ಒಂದು ಸ್ಕೇರ್ ಕ್ರಿಯೇಟ್ ಮಾಡೋದು ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ಟ್ರಂಪ್ರವರ ಒಂಥರ ಕ್ವಿಕ್ಸಾಟಿಕ್ ತೀರ್ಮಾನಗಳಲ್ಲಿ ಆ ಜನರನ್ನು ಅಲ್ಲಿ ಒಂಥರ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳಲ್ಲ, ಆ ರೀತಿ ಏನಾದ್ರು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಇರಾನ್ ಅದಕ್ಕೆ ಏನು ಹೇಳಿದೆ ಅಂದರೆ, ನೀವು ಯುದ್ಧಕ್ಕೆ ಬನ್ನಿ, ನಾವು ತಯಾರಿದ್ದೇವೆ ಅಂದರೆ ಏನಾಯಿತು, ನನ್ನ ಅಂದಾಜಿನ ಪ್ರಕಾರ ಸ್ಮಿತಾ, ಮತ್ತು ಎಕ್ಸ್ಪರ್ಟ್ಸ್ ಇದ್ದಾರೆ, ಲಿಂಗಣ್ಣ ಅವರು ಮತ್ತು ನಮ್ಮ ಸ್ನೇಹಿತರು ಇದ್ದಾರೆ, ರಾಜೀವ್ ಅವರೆಲ್ಲ ಹೇಳಬೇಕು, 1,00,000 ಅಮೆರಿಕಾದ ಸೈನಿಕರು ಲ್ಯಾಂಡ್ ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿದ್ರು ಸಹ ಇರಾನಿನ ಟೆರೈನ್, ಅಲ್ಲಿರ್ತಕ್ಕಂಥ ಭೌಗೋಳಿಕ ಒಂದು ಪ್ರದೇಶ ಇದೆಯಲ್ಲ, ಅದು ಅತ್ಯಂತ ಕಠಿಣವಾದದ್ದು. ಒಂದು ಕಡೆಗೆ ಸಮುದ್ರ ಇರ್ಬೋದು ಅಥವಾ ಒಂದು ಜಲಸಂಧಿ ಇರ್ಬೋದು, ಆದರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ನೋಡಿದರೆ ಇರಾನ್ ಅಂತಕ್ಕಂಥದ್ದು ವಿಯೆಟ್ನಾಂಗಿಂತಲೂ ಅತ್ಯಂತ ಕಷ್ಟಕರವಾದ್ದು. ಹೇಗೆ ಜಾನ್ಸನ್ ಒಂದು ರೀತಿಯಲ್ಲಿ ಈ ಒಂದು ಕೆಸರಿನಲ್ಲಿ ಕ್ವಾಗ್ಮೈರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಿಕ್ಕಾಕೊಂಡ್ರೆ ಹಾಗೆ ಟ್ರಂಪ್ ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ದೊಡ್ಡ ದ್ವಂದ್ವ ಅಥವಾ ಚಾಲೆಂಜ್ ಏನಂದರೆ, ಇದಕ್ಕೆ ಇಸ್ರೇಲ್ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಇಸ್ರೇಲ್ ಈ ಕಡೆಗೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಮತ್ತು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಟ್ರಂಪ್ ಮಾತು ಕೇಳ್ತಾ ಇಲ್ಲ. ಅದರಿಂದ ಇಲ್ಲಿ ಒಂದು ರೀತಿ ಗೊಂದಲ ಇರೋದನ್ನ ಒಂದು ರೀತಿ ನೋಡ್ತಾ ಇದೆ. ನೀವು ನೆಕ್ಸ್ಟ್ ಪಾಯಿಂಟ್ ಹೋಗೋಕ್ ಮುಂಚೆ ಟ್ರಂಪ್, ಇಫ್ ಐ ಆಮ್ ಕರೆಕ್ಟ್, ಈ ಯುದ್ಧದ ಹಂತದಲ್ಲೇ ಹೇಳಿದ್ರು, ಮತ್ತೊಂದು ವಿಯೆಟ್ನಾಂ ಆದ್ರೂ ಕೂಡ ಚಿಂತೆ ಇಲ್ಲ ನಮಗೆ, ನಾವು ಯುದ್ಧವನ್ನ ಮುಂದುವರಿಸ್ತೀವಿ ಅನ್ನೋ ಹೇಳಿಕೆ ಟ್ರಂಪ್ ಇಂದಾನೆ ಬಂದಿತ್ತು. ಬಟ್ ಅದರ ಕಾಸ್ಟ್ ಹೆಂಗಾಗತ್ತೆ ಸರ್ ನಿಮ್ಮಿಂದ? It is not only a costly war, it will be a deadly war. There will be a bloodbath if American soldiers go on the ground and try to attack Iran. ಇದೊಂದು ಸುಮ್ಮನೆ ಬೆದರ್ಗೊಂಬೆ ಥರ ಇಟ್ಕೊಂಡಿದೆ. ಈಗ ಗೊತ್ತಾಗ್ಬಿಡ್ತು ಅವರಿಗೆ ಇದು ಸಾಧ್ಯ. ಯಾಕೆಂದರೆ ಅವರ ರಕ್ಷಣಾ ಸಲಹೆಗಾರರು ಒಬ್ರು ಇದ್ರಲ್ಲ, ಕೆಂಟ್ ಅಂತ, ಅವ್ರು ಕೆಂಟ್ ರಾಜೀನಾಮೆ ಕೊಟ್ಟು ಹೇಳಿದ್ದಾರೆ, ಇದು ನಮಗೆ ಬೇಕಿಲ್ಲದ ಯುದ್ಧ ಆಗಿತ್ತು ಅಂತ. ಆಮೇಲೆ ಇನ್ನೊಂದು ಅಂಶ ನಿಮ್ಗೆ ಹೇಳ್ಬೇಕು ಅಂತಿದ್ದೆ, ಜನಾಭಿಪ್ರಾಯ ಅಮೆರಿಕಾದಲ್ಲಿ ದಿನೇ ದಿನೇ ಅದು ವಿರೋಧವಾಗ್ತಾ ಇದೆ. ಟ್ರಂಪ್ಗೆ ಮೆಜಾರಿಟಿ ಇದೆ ಸೆನೆಟಲ್ಲಿ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸಲ್ಲಿ. ಆ ಮೆಜಾರಿಟಿ ಜೊತೆಗೆ ಹಾರ್ಡ್ ಕೋರ್, ಹೇಗೆ ಇಲ್ಲಿ ಇರಾನ್ನಲ್ಲಿ ಫೆನೆಟಿಕ್ಸು, ಮುಲ್ಲಾಗಳು, ಕ್ಲರ್ಜಿಗಳು ಆ ದೇಶಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಒಂದು ಗಂಡಾಂತರಕಾರವಾದ ಸ್ಥಿತಿಯನ್ನು ತಂದಿದ್ದಾರೋ, ಹಾಗೆ ಅಮೆರಿಕಾದಲ್ಲಿ ಇರ್ತಕ್ಕಂಥ ರಿಪಬ್ಲಿಕನ್ಸು ಟ್ರಂಪ್ ಜೊತೆಗಿದ್ದಾರೆ. ಸೊ ಟ್ರಂಪ್ಗೆ ಇರ್ತಕ್ಕಂಥದ್ದು ಏನಂದರೆ, ಈ ಯುದ್ಧದಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂದರೆ ಇದನ್ನು ನೆತನ್ಯಾಹು ಒಪ್ತಾ ಇಲ್ಲ. ಸೊ ಯಾರು ನನಗೆ ಒಂದು ಪ್ರಶ್ನೆ ಕೇಳಿದ್ರು ಇನ್ನೊಂದು ಚಾನಲಲ್ಲಿ, ನೀ ಇದಕ್ಕೆ ಅಂತ್ಯ ಏನು, ಎಕ್ಸಿಟ್ ಪ್ಲಾನ್ ಏನು ಅಂದರೆ, ಎಕ್ಸಿಟ್ ಪ್ಲಾನ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ನೆತನ್ಯಾಹು ಅಂತಕ್ಕಂಥದ್ದು ನನ್ನ ಕರೆಕ್ಟ್. ಅದರ ಜೊತೆಗೆ ಮೋಹನ್ ಚಿತ್ತಲೆ ಸರ್, ಎಪಿಕ್ ಫ್ಯೂರಿ ಅಂತ ಹೇಳಿ ಶುರು ಮಾಡಿದ್ರು, ಅರ್ಧ ದಾರಿಲಿ ವಾಪಸ್ ಹೋಗೋ ಮಾತನಾಡ್ತಾ ಇರೋದು ಯಾಕಿರಬಹುದು ಟ್ರಂಪ್? ಅರ್ಧ ದಾರಿಲಿ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿಜವಾಗ್ಲೂ ಅಮೆರಿಕಾಗೆ ಬಂದಿದೆಯಾ? ನಾವು ಈ ರೀತಿಯ ಅಮೆರಿಕದ ಮಾತುಗಳಿಂದ, ಅಂದರೆ ಇನ್ನೇ ನಾವು ಮುಗಿಸೇ ಬಿಡ್ತೀವಿ ಯುದ್ಧನ ಅನ್ನೋ ರೀತಿಯ ಮಾತಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂತ? ಮೇಡಮ್ ನಮಸ್ಕಾರ, ನಮ್ಮ ಎಲ್ಲ ಸೀನಿಯರ್ಸ್ಗೂ ಕೂಡ ನಮಸ್ಕಾರ. ಮೇಡಮ್, ಒಂದು 8-10 ಸರ್ತೆ ನಿಮ್ಮ ಚಾನಲ್ನಲ್ಲಿ ನಾನು ಹೇಳಿದ್ದೇನೆ, ಡೊನಾಲ್ಡ್ ಟ್ರಂಪ್ ಒಬ್ಬ ಭಂಡ. ಡೊನಾಲ್ಡ್ ಟ್ರಂಪ್ ಈ ಟೈಪ್ ಆಫ್ ಭಂಡ ಅಂತಂದರೆ, ಹಿ ಈಸ್ ಎ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಹಿ ಈಸ್ ಸಚ್ ಎ ಟೈಪ್ ಆಫ್ ಪರ್ಸನ್ ದಟ್ ಹಿ ನೋಸ್ ಇಟ್ ಈಸ್ ಹಿಸ್ ಲಾಸ್ಟ್ ರಿಜಿಮ್. ಇನ್ನು 2-3 ವರ್ಷ ಉಳೀತು, ಅದಾದ ನಂತರ ಅವನು ಮತ್ತೇನು ಪ್ರೆಸಿಡೆಂಟ್ ಆಗೋ ಯಾವ ಲಕ್ಷಣಗಳು ಇಲ್ಲ. 2 ಪಾಯಿಂಟ್ ಮಾತ್ರ ನಾನೀಗ ನಿಮ್ಮ ಮುಂದೆ ಇಡ್ತೇನೆ ನೋಡಿ. ದ ಫಸ್ಟ್ ಇಂಟೆನ್ಷನ್ ಆಫ್ ಡೊನಾಲ್ಡ್ ಟ್ರಂಪ್ ಈಸ್ ಟು ಕ್ಯಾಪ್ಚರ್ ಸ್ಟೇಟ್ ಆಫ್ ಹಾರ್ಮೋಸ್. ಸೆಕೆಂಡ್ ಈಸ್ ಟು ಕ್ಯಾಪ್ಚರ್ ಖರ್ಗ ದ್ವೀಪ. ಅದು ಖರ್ಗ ದ್ವೀಪ ಮತ್ತು ಹಾರ್ಮೋಸನ್ನು ಬಿಟ್ಟು ಅವರು ವಾಪಸ್ ಬರಲ್ಲ.
The batting by America has started since yesterday. ಇಲ್ಲಿವರೆಗೂ ಅವರು ಅಲ್ಲಿ ಇಲ್ಲಿ ಮಾಡ್ತಾ ಇದ್ರು. ಈಗ ಡಿಸಿಲೇಷನ್ ಪ್ಲಾಂಟ್ ಅಂದರೆ ನೀರು ಶುದ್ಧೀಕರಣ ಪ್ಲಾಂಟು, ಇವತ್ತು 150 ನವಾಲ್ ಶಿಪ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಹೊಡೆದಿದ್ದಾರೆ. B2B ಬಾನ್ಬರ್ನಿಂದ 2,000 ಟನ್ನಿಂದ ಇಸ್ಪಾನನ್ನು ಪೂರ್ಣ ಸತ್ಯಾನಾಶ ಮಾಡಿದ್ದಾರೆ. ಕಾಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಹೊಡಿತಾ ಇದ್ದಾರೆ. ಇನ್ನು ಮುಂದೆ ಈ ಯುದ್ಧ ಇನ್ನೂ ಜೋರಾಗಿ ನಡೀತದೆ. ಯಾವ ಪರಿ ಜೋರಾಗಿ ನಡೀತದೆ ಅಂತಂದರೆ, it will be a part 2 of Hiroshima and Nagasaki. America will go to any extent and finish up. There is question of America's pride. There is a question of America's sustainability in the world. There is a question of America's image. ಆ್ಯಂಡ್ ಈ ಬಂಡ ಇದೆಲ್ಲ ನೋಡ್ಕೊಳ್ಳಿಕ್ಕೆ ನಮಗೆ ಎಕನಾಮಿಕಲ್ ಹೊಡೆತ ಆಗ್ಬೋದು, ಇಡೀ ವಿಶ್ವಕ್ಕೆ ಹೊಡೆತ ಆಗ್ಬೋದು. ಆದರೆ ಡೊನಾಲ್ಡ್ ಟ್ರಂಪ್ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಹಿಸ್ ಫುಟ್ ಬ್ಯಾಕ್. ಮೇಡಮ್, ಇದು ಯಾರು ಕ್ಷಮಿರ್ಲಿ ಮೋಹನ್ ಸರ್, ಬಟ್ ಇದು ರಿಪೋರ್ಟ್ ಮಾಡ್ತಾ ಇರೋದು ಭಾರತದ ಮಾಧ್ಯಮಗಳಲ್ಲ ಮೋಹನ್ ಸರ್. ಈ ಸುದ್ದಿ ಬಂದಿದ್ದು ಅಂದ್ರೆ ಟ್ರಂಪ್ ತನ್ನ ಏಡ್ಗಳ ಜೊತೆಯಲ್ಲಿ ಯುದ್ಧ ನಿಲ್ಲಿಸೋ ಮಾತುಕತೆ ನಡೆಸ್ತಿದ್ದಾನೆ ಅಂತ ಹೇಳಿ ಭಾರತದ ಮಾಧ್ಯಮ ಎಲ್ಲ ರಿಪೋರ್ಟ್ ಮಾಡ್ತಿರೋದು ಪ್ರತಿಷ್ಠಿತ ವಾಲ್ ಸ್ಟ್ರೀಟ್ ಜರ್ನಲ್. ಹಾಗಾದ್ರೆ ಅದ್ರಲ್ಲಿ ಬಂದಿರೋ ಸುದ್ದಿ ತಪ್ಪಾಗ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಅದು ಸಾಧ್ಯನೇ ಇಲ್ಲ ಅಂತಲ್ಲ, ಇಂಥ ಸುದ್ದಿ ಯಾಕೆ ಪ್ರಕಟ ಮಾಡ್ತಾರೆ ಹಾಗಾದ್ರೆ? ಅಲ್ಲ, ವಾಲ್ ಸ್ಟ್ರೀಟ್ ಜರ್ನಲ್ ಆಗಲಿ, ನ್ಯೂಯಾರ್ಕ್ ಟೈಮ್ಸ್ ಆಗಲಿ ಮೇಡಮ್, ಇಟ್ ಈಸ್ ವಾರ್. ಆ್ಯಂಡ್ ಇನ್ ಅ ವಾರ್, ದಿಸ್ ವಾರ್ ಮಾಂಗರಿಂಗ್ ಆ್ಯಂಡ್ ವಾರ್ಫೇರ್ನಲ್ಲಿ ಇಂಥ ಒಂದಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕಾಗ್ತದೆ. ಪಾಪ ಅದು ಅಮೇರಿಕಾದ ಪಾಕಿಸ್ತಾನಲ್ಲಿ ಜಾರ್ ಬಿದ್ದು ಅವ್ನು ನೋಡಿ ಕೆಟ್ಟ ಅನಿಸ್ದಂಗೆ ಪಾಕಿಸ್ತಾನದಲ್ಲಿ 4 ಜನ ಬಂದರು, 2 ದಿವಸ ಸಭೆ ನಡಿಬೇಕಾಯ್ತು. ಒಂದೇ ದಿವಸದಲ್ಲಿ ಸಭೆ ಮುಗಿತು. ಮೇಡಮ್, ದಿಸ್ ವಾರ್ ಇಸ್ ನಾಟ್ ಗೋಯಿಂಗ್ ಟು ಎಂಡ್. ವಿ ಆರ್ ಹೆಡ್ಡಿಂಗ್ ಫಾರ್ ದ ಡಿಸ್ಟ್ರಕ್ಷನ್. ಟೇಕ್ ಮೈ ವರ್ಡ್, until unless Iran is not been totally wiped out, America will not take his foot back. Take this word 100%. I am saying with responsibility. America ಇರಾನಿನ ಸರ್ವನಾಶ ಮಾಡೋವರೆಗೂ ಬಿಡಲ್ಲ. ಹಿಂಗಿದ್ದಾಗ ಇರಾನ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ಇಫ್ ಇರಾನ್ ಇಸ್ ನಾಟ್ ಟೇಕಿಂಗ್ ದ ಡಿಸಿಷನ್, ವೇಟ್ ಫಾರ್ ದ ಡಿಸ್ಟ್ರಕ್ಷನ್ ವಾಟ್ ಅಮೇರಿಕಾ ಇಸ್ ಗೋಯಿಂಗ್ ಟು ಡೂ. ನಾ ಅಮೇರಿಕಾ ಸಮರ್ಥನೆ ಮಾಡ್ತಾ ಇಲ್ಲ, ನಾನು ಇರಾನ್ ಸಮರ್ಥನೆನೂ ಮಾಡ್ತಾ ಇಲ್ಲ, ನಾ ಇಸ್ರಾಯೇಲ್ ಸಮರ್ಥನೆನೂ ಮಾಡ್ತಾ ಇಲ್ಲ. ನನ್ನ ಇಂಟ್ರೆಸ್ಟ್ ನೋಡ್ತಾ ಇದ್ದೇನೆ. ಹಿಂಗಿದ್ದಾಗ ನನ್ನ ಪರಿಸ್ಥಿತಿ ಏನು, ನನ್ನ ದೇಶದ ಪರಿಸ್ಥಿತಿ ಏನು, ನನ್ನ ಸಿಲಿಂಡರ್ PNG LPG ಸಿಲಿಂಡ್ರಿಂದ ಇಷ್ಟು ಕೊರತೆ ಆಗ್ತದೆ ಮುಂದೆ ಅಂತ ಹೇಳಲಿಕ್ಕೂ ಸಾಧ್ಯ. ಆ ಥರ ಈ ಯುದ್ಧ ಮಾಡ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್. ಆಮೇಲೆ ನೋಡಿ, ಇವತ್ತು ಇನ್ನೊಂದು ಸ್ಟೇಟ್ಮೆಂಟ್ ಬಂತು. ಇಫ್ America is taking a war on Iran with nuclear nukes, Russia has given a statement that Chechenian forces or Russian force will support Iran anta. That means it is heading for the disaster. It will turn into the third world war ಅಂತ ನನ್ನ ಇನಿಷಿಯಲ್ ಸ್ಟಡಿ ಮೇಲೆ ನಾನು ಹೇಳ್ಬೋದಾ ಸ್ಮಿತಾ ಮೇಡಮ್? ಆಯ್ತು ಸರ್, ಬಟ್ ವೈಪ್ ಔಟ್ ಇರಾನ್ ಅನ್ನೋ ಪಾಸಿಬಿಲಿಟೀಸ್ ಇವಾಗ ಇನ್ನೂ ದೂರಕ್ಕೆ ಅನಿಸ್ತಿದ್ಯಾ ಅಂತ ಹೇಳಿ ರಾಜೀವ್ ಸರ್ ಇಂದ ನನಗೆ ಇದಕ್ಕೆ ಪ್ರತಿಕ್ರಿಯೆ ಬೇಕು. ಇವಾಗ 2 ಟಾರ್ಗೆಟ್ ಅಂತ ಮಾತನಾಡ್ಲಾಗ್ತಾ ಇದೆ ಸರ್, ಒಂದು ಸ್ಟ್ರೇಟ್ ಆಫ್ ಹಾರ್ಮುಸ್, ಮತ್ತೊಂದು ಖರ್ಗ್ ಐಲ್ಯಾಂಡ್. ಬಟ್ ಸ್ಟ್ರೇಟ್ ಆಫ್ ಹಾರ್ಮುಸ್ನ ನಾವು ಟಚ್ಚೇ ಮಾಡಲ್ಲ, ಹಂಗೆ ವಾಪಸ್ ಹೋಗ್ತೀವಿ ಅನ್ನೋ ಮನಸ್ಥಿತಿಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಅನ್ನೋದು. ಯಾಕಂದ್ರೆ ಇದು ನೆಕ್ಸ್ಟ್ ಪಾಸಿಬಲ್ ಅನ್ನೋ ರೀತಿಯ ಚಿತ್ರಣ ಇರಾನ್ ಆಲ್ರೆಡಿ ಕೊಟ್ಟಿದೆ. ನಾವು ಸ್ಟ್ರೇಟ್ ಆಫ್ ಹಾರ್ಮುಸ್ ಮುಟ್ಟಿದ್ರೆ ನಮಗೆ ಗೊತ್ತು ಹೆಂಗ